ನಮಸ್ಕಾರ. ಒಂದು ಚಿತ್ರ 1000 ಪದಗಳ ಕಥೆ ಹೇಳುತ್ತೆ ಅಂತ ಹೇಳ್ತಾರಲ್ವಾ? ಕೇಳಿರ್ಬೋದು. ಇಂದು ನಾವು ಮಹಾಭಾರತದ ಅಂಥದ್ದೇ ಒಂದು ಕ್ಷಣದ ಬಗ್ಗೆ ಮಾತಾಡೋಣ. ನೋಡಕ್ಕೆ ಒಂದೇ ಒಂದು ಕ್ಷಣ ಅಷ್ಟೇ, ಆದ್ರೆ ಅದ್ರೊಳಗೆ ಇಡೀ ಬ್ರಹ್ಮಾಂಡದ ಜಿಜ್ಞಾಸೆಯೇ ಅಡಗಿದೆ. ಈಗ ಈ ಚಿತ್ರವನ್ನೊಮ್ಮೆ ನೋಡಿ. ಸುತ್ತಲೂ ಯುದ್ಧದ ಗದ್ದಲ, ಕೋಲಾಹಲ. ಆದ್ರೂ ಈ ಯೋಧನ ಮುಖದಲ್ಲಿ ಒಂದು ಆಳವಾದ ಮೌನ ಕಾಣಿಸ್ತಾ ಇದೆ ಅಲ್ವಾ? ನಾವು ನಿಂತಿರೋದು ಯುದ್ಧಭೂಮಿಯ ಅಂಚಿನಲ್ಲಿ. ಆದ್ರೆ ನಿಜವಾದ ಯುದ್ಧ ಶುರುವಾಗ್ತಿರೋದು ಈ ಯೋಧನ ಮನಸ್ಸಿನೊಳಗೆ. ಈ ದೃಶ್ಯ ನಮ್ಮ ಪ್ರಾಚೀನ ಹಿಂದೂ ಮಹಾಕಾವ್ಯ ಮಹಾಭಾರತದ್ದು. ಕುರುಕ್ಷೇತ್ರದ ರಣರಂಗದಲ್ಲಿ ಲಕ್ಷಾಂತರ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಆದ್ರೆ ಇದು ಕೇವಲ ಒಂದು ಭೂಮಿಗಾಗಿ ನಡೆಯೋ ಯುದ್ಧ ಅಲ್ಲ. ಇದು ಸರಿ ತಪ್ಪುಗಳ ನಡುವಿನ, ಅಂದ್ರೆ ಧರ್ಮ ಮತ್ತು ಅಧರ್ಮದ ನಡುವಿನ ಒಂದು ಅಂತಿಮ ಸಂಘರ್ಷ. ರಥದಲ್ಲಿ ಎಡಭಾಗದಲ್ಲಿ ಕೂತಿರೋ ಇವರೇ ಅರ್ಜುನ, ತಮ್ಮ ಕಾಲದ ಅತ್ಯದ್ಭುತ ಬಿಲ್ಲುಗಾರ ಮತ್ತು ಈ ಇಡೀ ಕಥೆಯ ಕೇಂದ್ರ ನಾಯಕ. ಅವರ ಶೌರ್ಯಕ್ಕಾಗಲಿ ಪರಾಕ್ರಮಕ್ಕಾಗಲಿ ಸರಿಸಾಟೆ ಇರಲಿಲ್ಲ. ಇಲ್ಲಿಂದಲೇ ಕಥೆಯೊಂದು ನಾಟಕೀಯ ತಿರುವು ಪಡ್ಕೊಳ್ಳುತ್ತೆ. ಜಯ ಅನ್ನೋದು ಖಚಿತ ಅಂತ ನಂಬಿದ್ದ ಅರ್ಜುನನಂತಹ ಮಹಾನ್ ಯೋಧ ಯುದ್ಧ ಶುರುವಾಗೋ ಮೊದಲೇ ತನ್ನ ಗಾಂಡೀವವನ್ನ ಕೆಳಗಿಡೋಕೆ ಯಾಕ್ ಸಿದ್ಧನಾಗ್ತಾನೆ? ಏನಾಯ್ತು? ಅವನ ಆ ವೇದನೆಯ ಹಿಂದಿರೋ ಕಾರಣ ಇಲ್ದೇ ನೋಡಿ. ಎದುರಾಳಿ ಸೈನ್ಯದಲ್ಲಿರೋರು ಯಾರೋ ಅಪರಿಚಿತರಲ್ಲ. ಆ ಕಡೆ ನಿಂತಿರೋದು ಅವರಿಗೆ ಅಸ್ತ್ರವಿದ್ಯೆ ಕಲಿಸಿದ ಗುರುದ್ರೋಣರು, ಅಜ್ಜ ಭೀಷ್ಮರು ಮತ್ತು ಅವರದೇ ರಕ್ತ ಹಂಚ್ಕೊಂಡಿರೋ ಸಹೋದರರು. ಹೇಳಿ, ಸ್ವಂತ ಕುಟುಂಬದ ವಿರುದ್ಧನೇ ಖಡ್ಗ ಎತ್ತೋದು ಹೇಗೆ ಸಾಧ್ಯ? ನಾನು ಹೋರಾಡುವುದಿಲ್ಲ. ಈ ಮಾತುಗಳು ಅವನ ಆತ್ಮದ ಆಳದಿಂದ ಬಂದಿವೆ. ಇದೊಬ್ಬ ಯೋಧನ ಭಯ ಅಲ್ಲ, ಬದಲಾಗಿ ಪ್ರೀತಿ ಮತ್ತು ಕರ್ತವ್ಯದ ನಡುವೆ ಸಿಕ್ಕಿಹಾಕ್ಕೊಂಡ ಒಬ್ಬ ಮನುಷ್ಯನ ನೋವು. ಇದು ಸಂಪೂರ್ಣವಾಗಿ ಒಂದು ನೈತಿಕ ಕುಸಿತದ ಕ್ಷಣ. ಈಗ ನಮ್ಮ ಗಮನವನ್ನ ರಥದಲ್ಲಿರೋ ಇನ್ನೊಬ್ಬ ವ್ಯಕ್ತಿಯತ್ತ ಹರಿಸೋಣ. ಅರ್ಜುನನ ಈ ಎಲ್ಲಾ ಗೊಂದಲಕ್ಕೂ ಪರಿಹಾರ ಕೊಡಬಲ್ಲ ಏಕೈಕ ಶಕ್ತಿಯಂದ್ರೆ ಅದು ಇವರೇ. ಈಗ ರಥದ ಲಗಾಮು ಹಿಡಿದ ಸಾರಥಿಯನ್ನ ನೋಡಿ. ಕೃಷ್ಣ ನೋಡೋಕೆ ಅರ್ಜುನನ ಸ್ನೇಹಿತ, ಅವನ ಮಾರ್ಗದರ್ಶಕ. ಆದ್ರೆ ಈ ಮಹಾ ಕೋಲಾಹಲದ ನಡುವೆಯೂ ಅವರ ಮುಖದಲ್ಲಿರೋ ಆ ಪ್ರಶಾಂತತೆ ಇದೆಯಲ್ಲ, ಅದು ಏನನ್ನೋ ಸೂಚಿಸ್ತಾ ಇದೆ. ಇವರು ಕೇವಲ ಒಬ್ಬ ಸಾರಥಿಗಿಂತ ಮಿಗಿಲಾದವರು ಅಂತ. ಆ ಕಣ್ಣುಗಳ ಹಿಂದೆ ಯಾವ ರಹಸ್ಯ ಅಡಗಿದೆ? ಇಲ್ಲಿದೆ ನೋಡಿ ಕಥೆಯ ಬಹುದೊಡ್ಡ ತಿರುವು. ಆ ಸಾರಥಿ ಬೇರೆಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಮಾನವ ರೂಪದಲ್ಲಿ ಧರೆಗೆ ಇಳಿದಿದ್ದಾನೆ. ದಾರಿ ತಪ್ಪಿದ ಯೋಧನಿಗೆ ಮಾರ್ಗದರ್ಶನ ಕೊಡೋಕೆ ಬಂದಿದ್ದಾನೆ. ಈ ವ್ಯತ್ಯಾಸವನ್ನೊಮ್ಮೆ ಗಮನಿಸಿ. ಒಂದು ಕಡೆ ಮಾನವ ಸಹಜವಾದ ಭಾವನೆಗಳ ಗೊಂದಲದಲ್ಲಿ ಮುಳುಗಿರೋ ಮರ್ತ್ಯ ಅಂದ್ರೆ ಅರ್ಜುನ. ಇನ್ನೊಂದು ಕಡೆ ಇಡೀ ಬ್ರಹ್ಮಾಂಡದ ಜ್ಞಾನವನ್ನೇ ಹೊತ್ತಿರೋ ಶಾಂತ ಸ್ವರೂಪಿ ದೈವ ಅಂದ್ರೆ ಕೃಷ್ಣ. ಇದು ಮಾನವ ಮತ್ತು ದೈವದ ಮುಖಾಮುಖಿಯಂತಾನೆ ಹೇಳಬಹುದು. ಈಗ ಕಥೆಯ ಇನ್ನಷ್ಟು ಆಳಕ್ಕೆ ಇಳಿಯೋಣ. ಯಾಕಂದ್ರೆ ಈ ಇಡೀ ದೃಶ್ಯವೇ ಒಂದು ಅದ್ಭುತವಾದ ರೂಪಕ. ಇಲ್ಲಿ ಕಾಣ್ತಿರೋ ರಥ, ಕುದುರೆಗಳು, ಸಾರಥಿ ಪ್ರತಿಯೊಂದು ಕೂಡ ಮಾನವ ಅಸ್ತಿತ್ವದ ಒಂದೊಂದು ಭಾಗವನ್ನ ಪ್ರತಿನಿಧಿಸುತ್ತೆ. ಬನ್ನಿ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹ ಇದೆಯಲ್ವಾ, ಅದನ್ನೇ ಒಂದು ರಥ ಅಂತ ಅಂದ್ಕೊಳ್ಳಿ. ಆ ರಥಕ್ಕೆ ಕಟ್ಟಿರೋ ಕುದುರೆಗಳು ಯಾವೋ? ಅವೇ ನಮ್ಮ ಪಂಚೇಂದ್ರಿಯಗಳು. ಸದಾ ಒಂದೊಂದು ದಿಕ್ಕಿಗೆ ಓಡೋಕೆ ರೆಡಿಯಾಗಿರೋ ಕಾಡು ಕುದುರೆಗಳ ಹಾಗೆ. ಆ ಕುದುರೆಗಳನ್ನ ಕಂಟ್ರೋಲ್ ಮಾಡೋ ಲಗಾಮಿದೆಯಲ್ಲ, ಅದೇ ನಮ್ಮ ಮನಸ್ಸು. ಹಾಗಾದ್ರೆ ಸಾರಥಿ ಯಾರೋ? ಲಗಾಮಿಡ್ದೋನೋ? ಅದೇ ನಮ್ಮ ಬುದ್ಧಿ, ನಮ್ಮ ವಿವೇಕ. ಇನ್ನು ರಥದಲ್ಲಿ ಕೂತಿರೋ ಆ ಪ್ರಯಾಣಿಕ ಬೇರೆ ಯಾರೂ ಅಲ್ಲ, ಅದೇ ನಮ್ಮ ಆತ್ಮ. ಹಾಗಾದ್ರೆ ಇದೆಲ್ಲ ನಮ್ಗೆ ಏನ್ ಹೇಳುತ್ತೆ? ನಿಜವಾದ ಯುದ್ಧಭೂಮಿ ಎಲ್ಲೋ ಹೊರಗಿಲ್ಲ, ಅದು ನಮ್ಮೊಳಗೇ ಇದೆ. ಪ್ರತಿದಿನ ನಮ್ಮ ಆಸೆಗಳನ್ನ, ಆಲೋಚನೆಗಳನ್ನ ನಿಯಂತ್ರಿಸೋಕೆ ನಾವು ಹೋರಾಡ್ತಿರ್ತೇವೆ. ಹಾಗಾಗಿ ನಿಜವಾದ ಯುದ್ಧ ಅಂದ್ರೆ ಅದು ಆತ್ಮಸಂಯಮಕ್ಕಾಗಿ ನಡೆಯುವ ಯುದ್ಧ. ಸರಿಯಾಗಿ ಇದೇ ಗೊಂದಲದ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ನೀಡೋ ಉಪದೇಶವೇ ಪವಿತ್ರವಾದ ಭಗವದ್ಗೀತೆ. ಇದು ಅರ್ಜುನನ ಎಲ್ಲಾ ಗೊಂದಲಗಳನ್ನ ನಿವಾರಿಸುವ ಒಂದು ದಿವ್ಯಜ್ಞಾನ. ಚಿತ್ರದ ಮೇಲ್ಭಾಗವನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ಸಂಸ್ಕೃತದಲ್ಲಿ ಬರೆದ ಕೆಲವು ಸಾಲುಗಳು ಕಾಣಿಸ್ತವೆ. ಅದು ಕೇವಲ ಅಲಂಕಾರ ಅಲ್ಲ, ಅದು ಭಗವದ್ಗೀತೆಯ ಒಂದು ಬಹಳ ಮುಖ್ಯವಾದ ಶ್ಲೋಕ. ಅರ್ಜುನನ ಸಂದೇಹವನ್ನ ದೂರ ಮಾಡಲು ಕೃಷ್ಣ ಹೇಳಿರೋ ಮಾತುಗಳಿವು. ಬನ್ನಿ ಅದರ ಅರ್ಥವೇನು ಅಂತ ನೋಡೋಣ. ಈ ಶ್ಲೋಕದ ಅರ್ಥ: ಭೂಮಿಯ ಮೇಲೆ ಧರ್ಮ ಕ್ಷೀಣಿಸಿ ಅಧರ್ಮ ಹೆಚ್ಚಾದಾಗಲೆಲ್ಲ ಧರ್ಮವನ್ನು ಮತ್ತೆ ಸ್ಥಾಪಿಸಲು ನಾನು ಅವತರಿಸುತ್ತೇನೆ ಅಂತ. ಧರ್ಮ ಸಂಸ್ಥಾಪನೆಯಲ್ಲಿ ಕೃಷ್ಣನ ಪಾತ್ರವೇನು ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇರುತ್ತೆ. ಅದೇ ಈ ಧರ್ಮ ಅಂದ್ರೆ ಏನು? ಇದು ಕೇವಲ ಒಂದು ಮತ ಅಂತ ಅನ್ಕೋಬೇಡಿ. ಇದನ್ನ ನಮ್ಮೆಲ್ಲರ ವಿಶಿಷ್ಟ ಉದ್ದೇಶ ಅಥವಾ ಕರ್ತವ್ಯ ಅಂತ ಭಾವಿಸಬಹುದು. ಒಬ್ಬ ಸೈನಿಕನಿಗೆ ಹೋರಾಡೋದು ಧರ್ಮ,
ಒಬ್ಬ ಶಿಕ್ಷಕನಿಗೆ ಪಾಠ ಮಾಡೋದು ಧರ್ಮ. ತನ್ನ ನಿಜವಾದ ಸ್ವರೂಪಕ್ಕೆ ಅನುಗುಣವಾಗಿ ಲೋಕ ಕಲ್ಯಾಣಕ್ಕಾಗಿ ಕೆಲ್ಸ ಮಾಡೋದೇ ಧರ್ಮ. ಕೃಷ್ಣನು ಅರ್ಜುನನಿಗೆ ಕೊಡುವ ಸಲಹೆ ಕೂಡ ಇದೇನೆ. ಫಲಿತಾಂಶದ ಬಗ್ಗೆ ತಲೆಕೆಡ್ಸ್ಕೋಬೇಡ, ಮೊದಲು ನಿನ್ನ ಕ್ಷತ್ರಿಯ ಧರ್ಮವನ್ನ ಪಾಲಿಸೋ. ನಿನ್ನ ಈ ಹೋರಾಟ ವೈಯಕ್ತಿಕ ದ್ವೇಷಕ್ಕಾಗಿ ಅಲ್ಲ, ಇದು ಧರ್ಮವನ್ನ ಎತ್ತಿ ಹಿಡಿಯುವುದಕ್ಕಾಗಿ. ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ಅನ್ನೋದನ್ನ ನೋಡೋಣ ಬನ್ನಿ. ಮತ್ತೊಮ್ಮೆ ಈ ಚಿತ್ರಕ್ಕೆ ಹಿಂತಿರುಗೋಣ, ಯಾಕಂದ್ರೆ ಕೊನೆಯಲ್ಲಿ ಇದು ಕೇವಲ ಅರ್ಜುನನ ಕಥೆ ಮಾತ್ರ ಅಲ್ಲ, ಇದು ಒಂದು ರೀತಿ ನಮ್ಮೆಲ್ಲರ ಕಥೆ. ನಾವೆಲ್ಲರೂ ಇಂಥ ಸಂದಿಗ್ಧತೆಗಳನ್ನ ಎದುರಿಸುತ್ತಿರ್ತೇವೆ. ಹೃದಯದ ಮಾತು ಕೇಳಬೇಕಾ ಅಥವಾ ಕರ್ತವ್ಯ ಪಾಲಿಸ್ಬೇಕಾ? ನಮ್ಗೆ ಬೇಕಾಗಿರೋದಕ್ಕೂ ಮತ್ತು ನಾವು ಮಾಡಲೇಬೇಕಾಗಿರೋದಕ್ಕೂ ನಡುವೆ ಸಂಘರ್ಷ ಆದಾಗ ಏನ್ ಮಾಡ್ತೇವೆ? ಈ ಒಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಹೋಗ್ತೀನಿ. ನಮ್ಮ ಜೀವನದಲ್ಲಿ ಹೃದಯಕ್ಕೂ ಮತ್ತು ಕರ್ತವ್ಯಕ್ಕೂ ನಡುವೆ ಸಂಘರ್ಷ ಬಂದಾಗ ನಮ್ಮ ಸಾರಥಿ ಯಾರಾಗ್ತಾರ? ನಮ್ಮನ್ನ ಮುನ್ನಡೆಸೋ ಆ ಒಳಗಿನ ಧ್ವನಿ ಯಾವುದು? ಇದಕ್ಕೆ ಸುಲಭವಾದ ಉತ್ತರ ಖಂಡಿತ ಇಲ್ಲ. ಆದ್ರೆ ಈ ಪ್ರಶ್ನೆಯನ್ನ ನಮ್ಗೆ ನಾವೇ ಕೇಳ್ಕೊಳ್ಳೋದೇ ಇದೆಯಲ್ಲ, ಅದೇ ಬಹುಶಃ ಜ್ಞಾನದ ಕಡೆಗಿನ ಮೊದಲ ಹೆಜ್ಜೆ ಅನ್ಸುತ್ತೆ.